ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿಯವರ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿನ ವಿಶೇಷವಾಗಿ ಗುರು ಪರಿವರ್ತನಾ ವರ್ಷ ಪೂರ್ತಿ ಗುರು ಯಾವ ರಾಶಿಗೆ ಯಾವ ಫಲ ಕೊಡ್ತಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ಈಗ ತಿಳಿಸುವಂಥ ರಾಶಿ ಕರ್ಕಾಟಕ ರಾಶಿ. ವೀಕ್ಷಕರೇ, ಕರ್ಕಾಟಕ ರಾಶಿ ಇದು ವಿಶೇಷವಾಗಿ ಚರರಾಶಿ ಅಂತ ಹೇಳ್ತೀವಿ. ಈ ಚರರಾಶಿಯಲ್ಲಿ ಗುರು 12 ವರ್ಷಕ್ಕೆ ನಂತರ ಮತ್ತೆ ಈ ರಾಶಿಯಲ್ಲಿ ಪ್ರವೇಶ ಮಾಡಿದ್ದಾನೆ. ಈ ಪ್ರವೇಶ ಇದು ಉಚ್ಚ ರಾಶಿ ಪ್ರವೇಶ, ಮಹಾರಾಶಿ ಅಂತ ಹೇಳ್ತೀವಿ. ವಿಶೇಷವಾಗಿ ಇದು ಈ ರಾಶಿಯಲ್ಲಿರ್ತಕ್ಕಂಥ ಗುರು ಜನ್ಮಕ್ಕೆ ಬಂದ ಅಂತ ಹೇಳ್ಬೋದು. ಕರ್ಮಸ್ಥಾನದಲ್ಲಿ ಮುಖ್ಯವಾಗಿ ಈ ತಮ್ಮ ಜೀವನದ ಎಲ್ಲ ಕರ್ಮಗಳು ಅಂತಕ್ಕಂಥದ್ದು ಪರಮೋಚ್ಚ ಸ್ಥಾನದಲ್ಲಿರ್ತಕ್ಕಂಥ ಗುರು ನಿಮಗೆ ಕೊಡ್ತಾನೆ. ಕರ್ಮ ಫಲಗಳಾಗ್ಬೋದು, ಧರ್ಮ ಫಲಗಳಾಗ್ಬೋದು. ಯಾಕಂದರೆ ಕರ್ಮಕ್ಕೆ ಅಧಿಪತಿ ಶನಿ ಇದ್ದಾನೆ, 9ನೇ ಭಾವದಲ್ಲಿದ್ದಾನೆ. ಪಿತೃಗಳು ಮಾಡಿದಂಥ ಕರ್ಮಗಳನ್ನು ಸಹ ಇಲ್ಲಿ ಹೊಡೆದೋಡಿಸಬಹುದು ಅಂತ. ಯಾಕೆಂದರೆ ಇಲ್ಲಿ ಭಗೀರಥ ಮಹಾರಾಜ ಗಂಗೆಯನ್ನು ತರಬೇಕಾದ್ರೆ ಹಿಂದಿನ ಪಿತೃಗಳ ಕರ್ಮವನ್ನು ನಿವಾರಣೆ ಮಾಡಿದೆ. ಇದರರ್ಥ ಕುಲದೋಷಗಳನ್ನು ಸಹ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕಾಲ ನಿಮಗೆ. ಕನ್ಯಾದಾನದ ಯೋಗ ಈ ವರ್ಷದಲ್ಲಿ ಬರುತ್ತೆ ನಿಮಗೆ. ಹೆಣ್ಣು ಮಕ್ಕಳನ್ನು ಹೆತ್ತಿದ್ದಾಗಿದ್ದರೆ ಕನ್ಯಾ ಸಂತಾನದ ಮದುವೆ, ಅವರ ಸಂತೋಷದಲ್ಲಿ ಭಾಗಿಯಾಗುವಂಥದ್ದು, ದೊಡ್ಡ ಔತಣ ಕಾರ್ಯಗಳನ್ನು ಮಾಡುವಂಥದ್ದು, ಖರ್ಚು ಮಾಡಿದರೂ ಸಂತೋಷವಾಗಿ ಮಾಡ್ತಕ್ಕಂಥದ್ದು, ಖರ್ಚು ವ್ಯರ್ಥ ಆಗದೇ ಇರತಕ್ಕಂಥ ಕಾಲ ಈ ಕರ್ಕಾಟಕ ರಾಶಿಯವ್ರಿಗೆ ಬರುತ್ತೆ. ಮತ್ತು ಈ ಜನ್ಮಕ್ಕಿರ್ತಕ್ಕಂಥ ಸ್ವಲ್ಪ ಗುರು ಏನು ಮಾಡ್ತಾನೆ ಅಂದರೆ ಆಂತರಿಕ ಚಿಂತೆಗಳನ್ನು ನಿರ್ಮಾಣ ಮಾಡ್ತಾನೆ. ಅದರ ಹುಚ್ಚನಾಗಿರೋದ್ರಿಂದ ಆ ಚಿಂತೆಗೊಂದು ಪರಿಹಾರ ಇಟ್ಟಿರ್ತಾನೆ. ನಿಮ್ಮಲ್ಲೇ ಅದಕ್ಕೊಂದು ಸೊಲ್ಯೂಷನ್ ಅಂತ ಕೊಡ್ತಾನೆ. ಈ ಯೋಗ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಚಿಂತೆಗೆ ಒಳಗಾದರೂ ಅದನ್ನು ತುಂಬ ಅದರಲ್ಲಿ ಇನ್ವಾಲ್ವ್ ಆಗ್ತಾನೆ. ನಿಮ್ಮ ಚಿಂತೆಗೆ ಪರಿಹಾರ ಇದೆ, ಎಲ್ಲದಕ್ಕೂ ಪರಿಹಾರ ಇದೆ ಅಂತ ತಿಳ್ಕೊಳ್ಳೋದ್ರಿಂದ ನಿಮಗೆ ಆ ಗುರು ಮತ್ತಷ್ಟು ನಿಮ್ಮಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಾನೆ ಅಂತ ಹೇಳ್ಬೋದು. ಹಾಗೆ ದ್ವಿತೀಯದಲ್ಲಿ ಕೇತು ಇದ್ದಾನೆ. ಸ್ವಲ್ಪ ನಿಮ್ಮ ಕುಟುಂಬದಲ್ಲಿ ಈ ನಕಾರಾತ್ಮಕ ಚಿಂತನೆ ಮಾಡ್ತಕ್ಕಂಥವ್ರು ನಿಮ್ಮ ಬಗ್ಗೆ ಇರ್ತಾರೆ ಅಂತ ಹೇಳ್ಬೋದು. ಅಂದರೆ ದಾಯಾದಿ ವರ್ಗ ಇರಬಹುದು, ನಿಮ್ಮ ಸುತ್ತಮುತ್ತಲ ವರ್ಗ ಇರಬಹುದು, ವೃತ್ತಿ ಕೆಲಸ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ನಿಮ್ಮ ಸಹಪಾಠಿಗಳು ಇರಬಹುದು. ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ನಕಾರಾತ್ಮಕವಾದ ಚಿಂತನೆ ಮಾಡ್ತಾರೆ. ನಿಮ್ಮ ಕುಟುಂಬದಲ್ಲಿ ಒಡಕನ್ನು ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಮಾನಸಿಕ ಸಮತೋಲನ ನಷ್ಟ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಯಾವುದೋ ಒಂದು ವಸ್ತುವನ್ನು ಕದಿಬೇಕು ಅಂತ ಅಂದ್ಕೊಳ್ತಾರೆ ಅಥವಾ ನಷ್ಟ ಮಾಡಬೇಕು ಅಂದ್ಕೊಳ್ತಾರೆ. ಹೀಗಿರ್ತಕ್ಕಂಥ ಈ ವಂಚಿತ ಜನ, ಆ ವಂಚನೆ ಮಾಡಬೇಕಂತಲೇ ಉಂಟಾದಂಥ ಜನ, ಇವ್ರನ್ನ ಸ್ವಲ್ಪ ಜಾಗೃತರಾಗಿರಿ ಅಂತ ಹೇಳ್ಬೋದು. ಹಾಗೆ 9ನೇ ಮನೆಯಲ್ಲಿ ಸ್ವಲ್ಪ ಶನೇಶ್ವರ ಇದ್ದಾನೆ. ಈ ನವಮದಲ್ಲಿರ್ತಕ್ಕಂಥ ಶನೇಶ್ವರ ಏನು ಮಾಡ್ತಾನೆ ಅಂದರೆ ತಂದೆಗೆ ಈ ನರಗಳಿಗೆ ಸಂಬಂಧಪಟ್ಟಂಥ ದೋಷಗಳನ್ನು ನಿರ್ಮಾಣ ಮಾಡ್ತಾನೆ ಅಂತ ಹೇಳ್ಬೋದು. ಅವರಿಗೆ ಯಾವುದೋ ಒಂದು ವಿಕಾರ, ಶಸ್ತ್ರಕ್ರಿಯೆ ಆಗತಕ್ಕಂಥ ಸಂದರ್ಭ ಕೂಡ ಕಾಣಬಹುದು. ಇಂಥ ಒಂದು ಕಾರಣಕ್ಕೆ ಇಲ್ಲಿ ಯಾಕಂದರೆ ಅಷ್ಟಮದಲ್ಲಿ ರಾಹು ಇರ್ತಾನೆ. ಅಷ್ಟಮ ಮತ್ತು ನವಮ, ಈ ಅಷ್ಟಮದಲ್ಲಿ ರಾಹು ಬಂದಾಗ 9ನೇ ಮನೆಗೆ ತಂದೆಗೆ ಕೆಟ್ಟು ಕೊಡ್ತಾನೆ. ಆದರೆ ಆ ತಂದೆಯ ಸ್ಥಾನಕ್ಕೆ 12ನೇದಲ್ಲಿ ರಾಹು ಇರ್ತಾನೆ. ಹಾಗಾಗಿ ತಂದೆಗೆ ವಿಶೇಷವಾದಂಥ ಅನಾರೋಗ್ಯದ ಕೊರತೆ ಅನ್ನುವಂಥದ್ದು ನಿಮಗೆ ಕಾಡುತ್ತೆ. ಇದರಿಂದ ಸ್ವಲ್ಪ ಚಿಂತಿತರಾಗ್ತೀರಿ, ಧನವೇ ಆಗುತ್ತೆ. ಆದರೂ ಕೂಡ ಈ ಎಲ್ಲರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ದೈವ ಕಾರ್ಯ, ಶುಭ ಕಾರ್ಯ ಮತ್ತು ಬಹಳಷ್ಟು ಜನರಿಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ವಿಚಾರ ನಿಮ್ಗೆ ಗೊತ್ತಿಲ್ಲದೋ ಒಂದು ಉತ್ತಮ ಕಾರ್ಯಗಳು ನಡೆದು ಹೋಗ್ತವೆ. ಒಂದು ಮಾನಸಿಕವಾಗಿ ನೊಂದಂಥ ಜನರಿಗೆ ಉತ್ತಮವಾದ ಫಲ ನಿಮ್ಮಿಂದ ಸಿಗುತ್ತೆ ಅಥವಾ ಸಾಂತ್ವನ ಸಿಗುತ್ತೆ. ಅದರಿಂದ ನಿಮಗೆ ಪ್ರಾಪ್ತಿ ಇದೆ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಗೆ ಸಂತೋಷ, ಜೊತೆಗೆ ಇನ್ನೊಬ್ಬರಿಗೆ ಸಂತೋಷ ಕೊಟ್ಟಂಥ ಸಮಾಧಾನ ನಿಮಗೂ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಆದರೆ ಈ ಕರ್ಕಾಟಕ ರಾಶಿಯವರು ಸ್ವಲ್ಪ ಜನ್ಮಕ್ಕೆ ಬರ್ತಕ್ಕಂಥ ಗುರು ಎಲ್ಲೋ ಒಂದು ಕಡೆ ಕೇಂದ್ರ ಅನ್ನೋದು ನಿಜ, ಆದರೆ ಜನ್ಮಸ್ಥಾನಕ್ಕೆ ಗುರು ಅಷ್ಟೊಂದು ಪ್ರಭಾವಿ ಆಗಿರೋದಿಲ್ಲ. ಹಾಗಾಗಿ ಅದ್ರ ಹುಚ್ಚನಾಗಿರೋದ್ರಿಂದ ಎಲ್ಲೋ ಅಸಮಾಧಾನ ನಿಮಗೆ ಉಂಟಾಗದಿರೋ ನೋಡ್ಕೋಬಹುದು. ಆದರೆ ಸ್ವಲ್ಪ ತಾವು ಗುರುವಿನ ಆರಾಧನೆ, ಮುಖ್ಯವಾಗಿ ನೀವು ಗುರುಗಳಿಗೆ ಕೊಡ್ತಕ್ಕಂಥ ದಾನ ಅಥವಾ ಗುರುಗಳ ಸೇವೆ ಒಂದು ದಿವಸನಾದರೂ ಆ ಒಂದು ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಆ ಸೇವೆಯನ್ನು ಮಾಡಬೇಕು. ಇದರರ್ಥ ದತ್ತಾತ್ರೇಯನ ಕ್ಷೇತ್ರ ಅಂತ ಹೇಳ್ತೀವಿ, ಗಣಗಾಪುರ. ಆ ಕ್ಷೇತ್ರದಲ್ಲಿ ಒಂದು ದಿವಸನಾದರೂ ಆ ಕ್ಷೇತ್ರದಲ್ಲಿ ತಾವು ವಾಸ ಮಾಡಬೇಕು. ಒಂದು ದಿನ ಒಂದು ರಾತ್ರಿ ಅಲ್ಲಿ ನೀವು ವಾಸ ಮಾಡೋದ್ರಿಂದ ಏನಾಗುತ್ತೆ, ಈ ಗುರುವಿನಿಂದ ಬರ್ತಕ್ಕಂಥ ನಕಾರಾತ್ಮಕ ಪ್ರಭಾವಗಳು ನಷ್ಟವಾಗಿ ಹೋಗ್ತವೆ. ಆದರೆ 31 ಅಕ್ಟೋಬರ್ ನಂತರ ಮತ್ತೆ ಗುರು ಧನಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ. ಆದರೆ ಕೇತು ವಿಕ್ತನಾಗ್ತಾನೆ. ಕೇತು ಜೊತೆ ವಿಕ್ತನಾಗಿ ಆ ಕೇತು ಮೇಲೆ ಪೂರ್ಣವಾದಂಥ ರಾಹುವಿನ ಸಪ್ತಮ ದೃಷ್ಟಿ ಬೀಳುತ್ತೆ. ಈ ಒಂದು ಕಾರಣದಿಂದ ನಾನು ಹೇಳ್ತಾ ಇದ್ದ ಹಾಗೆ ಕುಟುಂಬ ಅಥವಾ ಸಹಪಾಠಿ ಜೊತೆಗಿರುವಂಥ ಜನ ಇಲ್ಲೆಲ್ಲೂ ಯಾರೋ ಒಬ್ಬರು ನಿಮ್ಮನ್ನು ಹಿಂಬಾಲಿಸ್ತಾ ಇರ್ತಾರೆ, ನಿಮ್ಮ ಚಲನವನ್ನು ಗಮನಿಸ್ತಾ ಇರ್ತಾರೆ, ನಿಮ್ಮ ಆಗು ಹೋಗುಗಳ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಆಗಂತುಕರು ಅಂತ ಹೇಳ್ಬೋದು. ಅಂಥ ಒಂದು ಜನರಿಂದ ಸ್ವಲ್ಪ ತಾವು ಭಾಳ ಜಾಗೃತರಾಗಿರಬೇಕು ಅಂತ ಹೇಳ್ತೀವಿ. ಈ ಒಂದು ಜಾಗೃತಿಯನ್ನು ತಾವು ಸದಾ ಕಾಯ್ಕೊಳ್ಳೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ನಿವಾರಣೆ ಆಗುತ್ತೆ. ಆದರೆ 24 ಜನವರಿ ನಂತರ ಪುನಃ ಮತ್ತೆ ಗುರು ಜನ್ಮಕ್ಕೆ ಬರ್ತಾನೆ.
ಅಂದರೆ ವರ್ಷ ಪೂರ್ತಿಯಾಗಿ ಮತ್ತೆ ಜನ್ಮಕ್ಕೆ ಅಂದರೆ ನಿಮ್ಮ ರಾಶಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ. ಆ ಒಂದು ಕಾಲದಲ್ಲೂ ಕೂಡ ಅಲ್ಲಿ ಪ್ರಬಲತೆಯನ್ನು ಕೊಡ್ತಾನೆ. ಯಾಕಂದರೆ ಅತಿಚಾರವಾದಂಥ ಗುರು ಎರಡು ತಿಂಗಳು ವಿಶೇಷ ನಿಮ್ಮ ರಾಶಿ ಮೇಲೆ ಕೆಟ್ಟ ಪ್ರಭಾವವನ್ನು ಕೊಡ್ತಕ್ಕಂಥ ಸೂಚನೆ ಇದೆ. ದ್ವಿತೀಯದಲ್ಲಿದ್ದು ಗುರುಬಲ ಬಂದು, ಆದರೆ ಕೇತು ಜೊತೆ ವಿಕ್ತನಾದಂಥ ಗುರು, ರಾಹುವಿನ ಪ್ರಭಾವಕ್ಕೊಳಗಾದಂಥ ಗುರು ಅಲ್ಲಿ ಪಾಪವಿಕ್ತನಾಗ್ತಾನೆ ಅಂತ ಹೇಳ್ತೀವಿ. ಆ ಒಂದು ಕಾರಣದಿಂದ ಬಂದ ಫಲಾಫಲಗಳನ್ನು ಭೋಗಿಸೋಕೆ ಬಿಡೋದಿಲ್ಲ ಅಂತ ಹೇಳ್ತೀವಿ. ಅಡುಗೆ ಯಾರೋ ಮಾಡ್ತಾರೆ, ಆದರೆ ಅವರೇ ತಿನ್ನಲ್ಲ ಅನ್ನೋ ಥರ ಆಗುತ್ತೆ. ಇಂಥ ಪರಿಸ್ಥಿತಿ ಬರಬಾರ್ದು. ತಮ್ಮ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕಂತಿದ್ದೀರಾ, ಆ ಸಾಧನೆಗೆ ಪೂರಕತೆ ಬೇಕು ಅಂದರೆ ಗುರು ಸ್ಥಳದಲ್ಲಿ, ಗುರುವಿನ ಸ್ಥಾನದಲ್ಲಿ, ಮುಖ್ಯವಾಗಿ ದತ್ತಾತ್ರೇಯನ ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ಒಂದು ದಿವಸನಾದರೂ ತಾವಲ್ಲಿ ಇದ್ದು ಅಲ್ಲಿ ಯಾಕಂದರೆ ಅಲ್ಲಿರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮನ್ನು ಯಶಸ್ವಿ ನಕಾರಾತ್ಮಕ ದೋಷ ಮುಕ್ತಗೊಳಿಸುತ್ತೆ. ಯಾಕಂದರೆ ಆ ಕ್ಷೇತ್ರದಲ್ಲಿ ಸಾನ್ನಿಧ್ಯದಲ್ಲಿ ವಾಸ ಮಾಡುವಾಗ ಉತ್ತಮ ಆಗುತ್ತೆ. ಕೇವಲ ದರ್ಶನ ಮಾಡೋದ್ರಿಂದಲ್ಲ, ದರ್ಶನದಿಂದ ಎಷ್ಟೋ ದೋಷಗಳು ಹೋಗುತ್ತೆ ಗುರು ದರ್ಶನದಿಂದ, ಆದರೆ ಅಲ್ಲಿ ವಾಸ ಮಾಡಿ ಅಲ್ಲಿ ಸೇವೆಯನ್ನು ಮಾಡೋದರಿಂದ ಸಹ ನಿಮ್ಮಲ್ಲಿರ್ತಕ್ಕಂಥ ದೋಷಗಳು ನಿಮಗೆ ದತ್ತಾತ್ರೇಯ ಕ್ಷೇತ್ರಕ್ಕೆ ಹೋಗೋಕ್ಕಾಗದಿಲ್ಲ ಅಂದರೆ ರಾಯರ ಮಠಕ್ಕೆ ಹೋಗ್ಬೋದು. ಅಲ್ಲಿ ವಾಸ ಮಾಡಬೇಕು ಒಂದು ದಿವಸ ಆ ಸಾನ್ನಿಧ್ಯದಲ್ಲಿ ಯಾಕಂದರೆ ಅವರ ಸವಾರಿಗಳಿರುತ್ತೆ. ಗುರುಗಳ ದರ್ಶನಕ್ಕೆ ಹೊರಡುವಂಥ ಕಾಲ ಅದೆಲ್ಲ ಇರುತ್ತೆ. ಆ ಸಂದರ್ಭದಲ್ಲಿ ತಾವು ಅಲ್ಲಿದ್ದಾಗ ಏನಾಗುತ್ತೆ, ನಿಮಗೆ ಆ ಗುರುವಿನಿಂದ ಬರ್ತಕ್ಕಂಥ ನಕಾರಾತ್ಮಕ ದೋಷಗಳು ನಿವಾರಣೆ ಆಗುತ್ತೆ ಮತ್ತು ತಾವು ತಮ್ಮ ಉತ್ತಮವಾದ ಕಾರ್ಯಕ್ಕೆ ಶ್ಲಾಘನೀಯವಾದಂಥ ಒಂದು ಪ್ರಶಂಸೆಗಳು ಪಡ್ತೀರಿ ಅಂತ ಹೇಳ್ಬೋದು. ಯಾಕಂದರೆ ವರಿಷ್ಠರು, ಅಧಿಕಾರಿಗಳಿರ್ಬೋದು, ರಾಜಕಾರಣಿ ಜನ ಇರಬಹುದು, ಅಥವಾ ಒಳ್ಳೆಯ ಗುರುಗಳಿರ್ಬೋದು, ನಿಮ್ಮ ಒಂದು ಪ್ರಶಂಸೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ತಂದೆ ಕ್ಷೇತ್ರದಲ್ಲಿರ್ತಕ್ಕಂಥ ಶನಿ, ಅದೇ ಅಷ್ಟಮಗಿರ್ತಕ್ಕಂಥ ರಾಹು ಸ್ವಲ್ಪ ನಿಮಗೆಲ್ಲೋ ಒಂದು ಕಡೆ ವಿಚಲಿತಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನಕ್ಕೆ ಸರಿ ಹೋಗಬೇಕು ಅನ್ನೋದಾದರೆ ಮುಖ್ಯವಾಗಿ ಗುರುದರ್ಶನದ ಜೊತೆಗೆ ತಾವು ರಾಹುಗೆ ಸಂಬಂಧಪಟ್ಟಂಥ ಒಂದು ಅಮ್ಮನವರ ದೇವಸ್ಥಾನದಲ್ಲಿ ಕೂಡ ನೀವು ವಸ್ತ್ರ ಅಂದರೆ ಈ ಮಡಿಲಕ್ಕಿ ಅಂತ ಹೇಳ್ತೀವಿ, ಸದಂಪತಿ ಸಹಿತವಾಗಿ ಹೋಗಿ ಆ ಮಡಿಲಕ್ಕಿಯನ್ನು ತುಂಬಿ ಬರೋದ್ರಿಂದ ಸಹ ಅಲ್ಲಿ ಅಮ್ಮನವರು ಕೃಪೆಗೆ ಪಾತ್ರರಾಗ್ತಾರೆ. ಈ ಅಷ್ಟಮದಿಂದ ರಾಹುದಲ್ಲಿ ಇರ್ತಕ್ಕಂಥ ಅಷ್ಟಮ ಅಕಾಲ ಮೃತ್ಯು, ಅಕಾಲ ಭಯ ಅಥವಾ ಈ ಚೋರ ಭಯ, ನಿಮಿತ್ಯ ಬಾಧೆಗಳು ಇದನ್ನು ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನ ಆಗುತ್ತೆ. ಹಾಗಾಗಿ ವೃತ್ತಿ ಯಾವುದು ಉತ್ತಮವಾದ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೋ ಉತ್ತಮವಾದ ವೃತ್ತಿ ಆಗುತ್ತೆ. ಆದರೆ ಪ್ರವಾಸದಲ್ಲಿ ಜಾಗೃತಿ ವಹಿಸಿ. ಯಾಕೆಂದರೆ ಅಷ್ಟಮಕ ರಾಹು ಎಲ್ಲೋ ಒಂದು ಕಡೆ ನಿಮ್ಮ ಪ್ರವಾಸವನ್ನು ಮೊಟುಗೊಳಿಸ್ತಾನೆ, ತುಂಬ ತೊಂದರೆಗಳನ್ನು ಕೊಡ್ತಾನೆ, ಆಕ್ಸಿಡೆಂಟ್ಲಿ ಘಟನೆಗಳು ನಡೆಯುವಂಥ ಸೂಚನೆಗಳಿರುತ್ತೆ. ಅಂಥ ಘಟನೆಗೆ ನೀವು ಅಣಿಯಾಗಬೇಡಿ. ಆದಷ್ಟು ಪ್ರತಿಯೊಂದನ್ನು ಕೂಡ ಗುರು ದರ್ಶನದ ಮೂಲಕ ಮತ್ತು ಸಭ್ಯತೆಯಿಂದ ನಿಮ್ಮ ಕಾರ್ಯವನ್ನು ಮಾಡಿ. ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದ ಫಲ 75% ನಿಮ್ಮ ಜೀವನದಲ್ಲಿ ಈ ವರ್ಷ ಉತ್ತಮ ಫಲ ಸಿಗುತ್ತೆ ಅಂತ ಹೇಳ್ತೀವಿ. ವರ್ಷ ಪೂರ್ತಿ ನಿಮಗೆ ಗುರು 2 ತಿಂಗಳು ಮಾತ್ರ ಅತಿಚಾರದಲ್ಲಿರೋದ್ರಿಂದ, ಆದರೆ ನಂತರ ಮತ್ತು ಜೂನ್ 2ರಿಂದ ಅಕ್ಟೋಬರ್ 31ರವರೆಗೂ ಕೂಡ ಅವನು ಲಗ್ನ ಜನ್ಮದಲ್ಲೇ ಇರ್ತಾನೆ. ಹಾಗಾಗಿ ನಿಮ್ಮ ರಾಶಿ ಫಲಾಫಲಗಳು ಉತ್ತಮವಾಗಿದೆ ಅಂತ ಹೇಳ್ತಾ ನೀವು ಸ್ವಲ್ಪ ಜಾಗೃತಿ ವಹಿಸಿ ಅಂತ ಹೇಳ್ಬೋದು ಕರ್ಕಾಟಕ ರಾಶಿಯವರಿಗೆ. ಮತ್ತೆ ಕರ್ಕಾಟಕ ರಾಶಿಯವರಿಗೆ ಮಾಸ ಮತ್ತು ಇನ್ನುಳಿದ ಭವಿಷ್ಯಗಳನ್ನು ತಗೊಂಡು ಬರ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.